ಹಾಯ್ ಫ್ರೆಂಡ್ಸ್, ನಾನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ನಮ್ಮ ಹೊಸ ಚಾನಲ್ಗೆ ಸ್ವಾಗತ. ವ್ಲಾಗ್ಸ್ ಚಾನಲ್ ಅಲ್ಲಿ ನೋಡಿರ್ತೀರಾ, ಅದಕ್ಕಿಂತ ಮುಂಚೆ ನಮ್ದು ಮೂವಿ ಚಾನಲ್ ಇತ್ತು, ಅದ್ರಲ್ಲಿ ನೋಡಿರ್ತೀರಾ. ಸೊ ಫೈನಲಿ ಈ ಚಾನಲ್ನ ಬರೀ ಅಪ್ಡೇಟ್ಸ್ಗಳು ಕೊಡೋದಕ್ಕೆ ಅಂತ ಇಟ್ಟಿದ್ದೀನಿ. ಮೇಯ್ನ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಸ್ಗಳು, ಅದಾದ್ಮೇಲೆ IPL ಅಪ್ಡೇಟ್ಸ್ಗಳು ಮತ್ತೆ ಮೂವಿದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳನ್ನ ಈ ಚಾನಲ್ ಅಲ್ಲಿ ಮಾಡ್ತೀನಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ LS ಫ್ಯಾಮ್. ಅಂಡ್ ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಆಗ್ತೀರಾ ಎಲ್ರಿಗೂ ಕೂಡ ವೆಲ್ಕಮ್. ಸೊ ಇವಾಗಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅಟ್ ಪ್ರೆಸೆಂಟ್ ತುಂಬಾನೇ ಹಾಟ್ ಟಾಪಿಕ್ ಅಂದ್ರೆ ಬಿಗ್ ಬಾಸ್ ನ ಈ ಸೀಸನ್ ಅಲ್ಲಿ ಯಾರು ಹೋಸ್ಟ್ ಮಾಡ್ತಾರೆ ಅನ್ನೋದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರುವಂತ ಟಾಪಿಕ್. ಅಂಡ್ ತುಂಬಾ ಜನ ಗೆಸ್ ಮಾಡ್ತಾ ಇದಾರೆ, ಇವ್ರು ಇರ್ಬೋದಾ ಅವ್ರು ಇರ್ಬೋದಾ ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಗೆಸ್ಸಿಂಗ್ ಗಳು ನಡೀತಾ ಇದೆ. ಬಟ್ ಈಗ ನನಗೆ ಆಲ್ಮೋಸ್ಟ್ ಇವರೇ ಇರ್ಬೋದು ಅಂತ ಅನ್ಸಿದೆ. ಅದನ್ಸೋದಕ್ಕೆ ರೀಸನ್ ಒಂದು ಪ್ರೋಮೋ ಅಫಿಷಿಯಲ್ ಆಗಿ ಬಿಗ್ ಬಾಸ್ ಅವರೇ ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡದಲ್ಲಿ. ಆ ಪ್ರೋಮೋ ನೋಡಿದ್ಮೇಲೆ ಆಲ್ಮೋಸ್ಟ್ ಇವರೇ ಇರ್ಬೋದು ಗುರು ಈ ಸಲ ಆಂಕರಿಂಗ್ ಮಾಡೋದು ಅಂತ ಅನ್ಸಿದೆ. ಯಾರು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಸುದೀಪ್ ಸರ್ ಇಷ್ಟು ವರ್ಷ ಬಿಗ್ ಬಾಸ್ ನ ನಡೆಸ್ಕೊಂಡ್ ಬಂದ್ರು, 10 ವರ್ಷ. ಮೇ ಬಿ ನನ್ಗೆ ಅನ್ಸ್ದಂಗೆ ಅವ್ರು ಕಂಪ್ಲೀಟ್ ಆಗಿ ಬಿಗ್ ಬಾಸ್ ಇಂದ ದೂರ ಹೋಗ್ತಿಲ್ಲ, ಒಂದು ಸ್ಮಾಲ್ ಬ್ರೇಕ್ ತಗೋತಾ ಇದಾರೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಈಗ ಒಂದು ಬ್ರೇಕ್ ತಗೊಂಡಿರ್ತಾರೆ, ಒಂದು 2-3 ಸೀಸನ್ ಮಾಡ್ತಾರೆ, ಬಟ್ ಅಷ್ಟೊಂದು ಏನಾದ್ರೂ ಚೆನ್ನಾಗಿ TRP ಬಂದಿಲ್ಲ. ಈಗ ಸುದೀಪ್ ಸರ್ ಇದ್ರಲ್ಲ, ಆ ಲೆವೆಲ್ಗೆ TRP ಬಂದಿಲ್ಲ ಅಂದ್ರೆ ಮೇ ಬಿ ಮತ್ತೆ ಅವ್ರನ್ನೇ ಕರ್ಕೊಂಡ್ ಬರ್ತಾರೆ ಅನ್ನೋದು ನನ್ನ ಒಂದು ಗೆಸ್ಸಿಂಗು. ಸೊ ಈಗ ಅಟ್ ಪ್ರೆಸೆಂಟ್ ತುಂಬಾನೇ ಚರ್ಚೆಯಲ್ಲಿರುವಂತ ನೇಮ್ಗಳಂತಂದ್ರೆ ರಮೇಶ್ ಅರವಿಂದ್ ಸರ್, ಮತ್ತೆ ಗಣೇಶ್ ಅವರು, ಮತ್ತೆ ರಿಷಬ್ ಶೆಟ್ಟಿ ಅವರು. ಸೊ ಇವರ ನೇಮ್ಗಳು ತುಂಬಾನೇ ಹರಿದಾಡ್ತಾ ಇದೆ. ನನಗೊಂದು ಅನಿಸ್ತಾ ಇರೋದು, ಮೇ ಬಿ ಅಪ್ಪು ಸರ್ ಇದ್ದಿದ್ರೆ ಇನ್ ಕೇಸ್ ಬರ್ತಾ ಇದ್ರೇನೋ ಬಿಗ್ ಬಾಸ್ಗೆ, ಅವ್ರನ್ನ ಅಪ್ರೋಚ್ ಮಾಡ್ತಾ ಇದ್ರೇನೋ ಅಂತ ಒಂದು ಥಾಟ್ ಬರ್ತಾ ಇದೆ. ಓಕೆ, ಇವಾಗ ಯಾರಿರ್ಬೋದು ಅಂತ ನಾನು ಹೇಳ್ತೀನಿ. ಅದಕ್ಕೆ ರೀಸನ್ ನಾನು ಆಗ್ಲೇ ಹೇಳ್ದಂಗೆ ಬಿಗ್ ಬಾಸ್ ಪ್ರೋಮೋ ಅದನ್ನೊಂದ್ಸಲ ಚೆಕ್ ಮಾಡಿ. ಬಿಗ್ ಬಾಸ್ ಪ್ರೋಮೋದು ಒಂದು ಅಷ್ಟೊತ್ತು ಪ್ರೋಮೋ ತೋರಿಸ್ತಾರೆ. ಪ್ರೋಮೋದಲ್ಲಿ ಕೂಡ ಹೇಳ್ತಾರೆ ಈ ಸಲ ಆಂಕರ್ ಚೇಂಜ್ ಇರ್ತಾರ, ಯಾರಿರ್ಬೋದು ಅಂತಾನು ಒಂದು ಕುತೂಹಲನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಲಾಸ್ಟ್ ಅಲ್ಲಿ ಒಂದು ಕ್ಲೂ ಸಿಗುತ್ತೆ, ಒಂದು ನಗು ಸೌಂಡ್ ಕೇಳಿಸುತ್ತೆ. ಆ ನಗು ಸೌಂಡ್ ನನಗೆ ಯಾವ್ದಪ್ಪ ಅನಿಸ್ತಾ ಇರೋದು ಅಂತಂದ್ರೆ ರಿಷಬ್ ಶೆಟ್ಟಿ ಅವ್ರದ್ದು. ಮೇ ಬಿ ಅವರೇ ಈ ಸಲ ಬಿಗ್ ಬಾಸ್ ಸೀಸನ್ 11 ಹೋಸ್ಟ್ ಮಾಡ್ತಾ ಇದ್ರೆ ಅಂತ ನನ್ಗೆ ಅನಿಸ್ತಾ ಇದೆ. ನೀವು ಒಂದ್ಸಲ ಕ್ಲಿಯರ್ ಆಗಿ ಆ ಪ್ರೋಮೋನ ನೋಡಿ, ಗೊತ್ತಾಗತ್ತೆ ನಿಮ್ಗೂ. ನನ್ಗನ್ಸಿದ ಪ್ರಕಾರ ರಿಷಬ್ ಶೆಟ್ಟಿ ಅವ್ರದೇ ಆ ನಗು ಅಂತ ನನ್ಗನ್ಸ್ತಾ ಇದೆ. ಸೊ ನೀವು ಚೆಕ್ ಮಾಡಿ, ನೋಡೋಣ ಯಾರು ಬರ್ತಾರೆ ಏನು ಅಂತ. ಬಟ್ 90% ಇವರೇ ಇರೋ ಸಾಧ್ಯತೆ ಇದೆ. ಅಂಡ್ ಅವರು ಮ್ಯಾಚ್ ಆಗ್ತಾರೆ ಬಿಗ್ ಬಾಸ್ಗೆ ಅಂತ ಅನ್ನಿಸ್ತಾ ಇದೆ. ಅಂಡ್ ಕಾಂತಾರ 1 ಕೂಡ ಅವರು ಬ್ಯುಸಿ ಇರೋದ್ರಿಂದ ಯಾವ ರೇಂಜ್ಗೆ ಆಗುತ್ತೆ ಏನು ಅಂತ ನೋಡೋಣ. ಅದು ಆಕ್ಚುಲಿ ಪಾರ್ಟ್ 2, ಬಟ್ ಅವ್ರು ಹೇಳಿರೋದು ಪ್ರೀಕ್ವಲ್ ಆಗಿರೋದ್ರಿಂದ ಅದು ಪಾರ್ಟ್ 1 ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಹೆಂಗಿರುತ್ತೆ ಏನೈತ ಅಂತ. ಸೊ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್. ಹೋಪ್ಫುಲ್ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ನಿಮ್ಗೆ ಬರ್ತಾ ಇರುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಅಪ್ಡೇಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.